ಸಿಎಂ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಔತಣಕೂಟದ ಬಗ್ಗೆ ಕೇಳಿದಕ್ಕೆ ಸಿದ್ದರಾಮಯ್ಯ ಅವರು ಗರಂ ಆಗಿದ್ದಾರೆ. ಊಟಕ್ಕೂ ನಾವು ಸೇರಬಾರದಾ ಅಂತ ಸಿದ್ದರಾಮಯ್ಯ ಅವರು ಗುಡುಗಿದ್ದಾರೆ. ಸಿಎಂ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಗರಂ ಆಗ್ಬಿಟ್ಟಿದ್ದಾರೆ. ಏನ್ ನಾವು ಊಟಕ್ಕೂ ಕೂಡ ಸೇರಬಾರ್ದಾ ಅಂತ ಸಿದ್ದರಾಮಯ್ಯ ಅವರು ಗುಡುಗಿದ್ದಾರೆ. ಯಾವಾಗಲೂ ಕೂಡ ನಾವು ಸೇರ್ತಾ ಇರ್ತೀವಿ ಅಂತ ಸಿಎಂ ಮಾತನಾಡಿದ್ದಾರೆ. ನಾವು ಊಟಕ್ಕೆ ಸೇರೋದೇ ದೊಡ್ಡ ಅಪರಾಧನ ಬಿಜೆಪಿಯ ನಾಯಕರು ಹೇಳುವಂತಹ ಮಾತು ಕೇಳೋದು ಬಿಡಿ. ಮಾಧ್ಯಮಗಳ ಪ್ರಶ್ನೆಗೆ ಗರಂ ಆದರೂ ಸಿಎಂ ಸಿದ್ದರಾಮಯ್ಯ ಅವರು. ಯಾಕೆ ಡಿನ್ನರ್ ಮೀಟಿಂಗ್ ಏನು, ಅದರಲ್ಲೂ ಕೂಡ 2.5 ವರ್ಷ ಹತ್ತಿರ ಬಂತಲ್ವಾ. ಸೊ ಈಗಾಗಲೇ ಏನು ಓಡಾಡ್ತಾ ಇದೆ ವಿಚಾರಗಳು ಅವೆಲ್ಲವೂ ಸತ್ಯ ಇರಬಹುದಾ ಅನ್ನುವಂತಹ ಪ್ರಶ್ನೆಗೆ ಆಗಿದ್ರೆ ಡಿನ್ನರ್ ಮೀಟಿಂಗ್ ಯಾಕೆ, ಇಷ್ಟು ದಿನ ಇಲ್ಲದಂತಹ ಡಿನ್ನರ್ ಮೀಟಿಂಗ್ ಯಾಕೆ ಅನ್ನುವಂತಹ ಪ್ರಶ್ನೆಗೆ ಸಿದ್ದರಾಮಯ್ಯ ಅವರು ಗರಂ ಆಗ್ಬಿಟ್ರು. ಯಾವಾಗಲೂ ಕೂಡ ನಾವು ಸೇರ್ತಾ ಇದ್ವಿ ಅಂತ ಹೇಳಿ ಸಿಎಂ ಅವರು ಮಾತನಾಡಿದ್ದಾರೆ. ಊಟಕ್ಕೂ ಕೂಡ ನಾವು ಸೇರಬಾರ್ದಾ ಅಂತ ಹೇಳಿ ಗುಡುಗಿದ್ದಾರೆ. ನಾವು ಊಟಕ್ಕೆ ಸೇರೋದೇ ದೊಡ್ಡ ಅಪರಾಧವಾಯ್ತಾ? ಪ್ರಿಯಾಂಕ್ ಖರ್ಗೆ ಪತ್ರಕ್ಕೂ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ರು ಸಿದ್ದರಾಮಯ್ಯ ಅವರು. ಆರ್ಎಸ್ಎಸ್ಗೆ ಬ್ರೇಕ್ ಹಾಕಲು ಪ್ರಿಯಾಂಕ್ ಖರ್ಗೆ ಪತ್ರವನ್ನ ಬರೆದಿದ್ದಾರೆ. ಹೌದು, ಸಚಿವರು ಪತ್ರವನ್ನ ಬರೆದಿದ್ದಾರೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿದ್ರು. ಎಸ್, ಬರೆದಿದ್ದಾರೆ, ಕೊಟ್ಟಿದ್ದಾರೆ, ಪತ್ರವನ್ನ ನಾನು ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರವನ್ನ ಕೂಡ ಅವರು ಮಾತನಾಡಿದ್ರು. ಪ್ರಿಯಾಂಕ್ ಖರ್ಗೆ ಪತ್ರಕ್ಕೂ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟರು ಸಿದ್ದರಾಮಯ್ಯ ಅವರು. ಊಟದ ವಿಚಾರಕ್ಕೂ ಕೂಡ ಅವರು ಪ್ರತಿಕ್ರಿಯೆ ಕೊಟ್ಟರು, ಆದರೆ ಗರಂ ಆದ್ರು ಆ ಸಂದರ್ಭದಲ್ಲಿ. ಬಟ್ ಈ ವಿಚಾರದಲ್ಲಿ ಅವರು ಆರ್ಎಸ್ಎಸ್ಗೆ ಬ್ರೇಕ್ ಹಾಕಬೇಕು ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಪತ್ರವನ್ನ ಕೊಟ್ಟಿದ್ದಾರೆ. ಹೌದು, ಸಚಿವರು ಪತ್ರವನ್ನ ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರವನ್ನ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿದರು. ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಬಿಜೆಪಿ ಅವ್ರ ಮಾತು ಕೇಳ್ಕೊಂಡು ನಾವು ಊಟಕ್ಕೆ ಸೇರೋದೇ ಒಂದು ದೊಡ್ಡ ಅಪರಾಧ ಅಂತ ಮಾಡ್ಕೊಂಡಿದ್ದೀರಲ್ಲ. ಮತ್ತೆ ಯಾಕೆ ಕೇಳ್ತಾ ಇದ್ದೀರಿ? ಸೇರ್ತಾ ಇರ್ತೀವಿ ಯಾವಾಗ್ಲೂ, ಸೇರ್ಲೇಬಾರದ? ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಬಿಜೆಪಿ ಅವ್ರ ಮಾತು ಕೇಳ್ಕೊಂಡು ನಾವು ಊಟಕ್ಕೆ ಸೇರೋದೇ ಒಂದು ದೊಡ್ಡ ಅಪರಾಧ ಅಂತ ಮಾಡ್ಕೊಂಡಿದ್ದೀರಲ್ಲ. ಮತ್ತೆ ಯಾಕೆ ಕೇಳ್ತಾ ಇದ್ದೀರಿ? ಸೇರ್ತಾ ಇರ್ತೀವಿ ಯಾವಾಗ್ಲೂ, ಸೇರ್ಲೇಬಾರದ? ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಬಿಜೆಪಿ ಅವ್ರ ಮಾತು ಕೇಳ್ಕೊಂಡು ನಾವು ಊಟಕ್ಕೆ